ನರೇಂದ್ರ ಮೋದಿಯವರು ಆ ಸಂದರ್ಭದಲ್ಲಿ ತಪ್ಪು ಮಾಡಿದ್ರಾ? ಬನ್ನಿ ಅದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಆಗ ಮೋದಿ ಗುಜರಾತ್ ಸಿ ಎಂ ಆಗಿ ಕೇವಲ 4 ತಿಂಗಳಾಗಿರುತ್ತೆ. 2001 ಅಕ್ಟೋಬರ್ನಲ್ಲಿ ಸಿ ಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಾರೆ. ನಾನು ಹೇಳಿದ್ನಲ್ಲ ಯಾವ ರೀತಿ ಸಿ ಎಂ ಆಗ್ತಾರೆ ಅಂತ ಹೇಳಿ. ರಾಜೇಶ್ ಪೈಲಟ್ ತೀರ್ಕೊಂಡಿರ್ತಾರೆ. ರಾಜೇಶ್ ಪೈಲಟ್ ಅವರ ಜೊತೆ ಇದ್ದಂಥ ಒಬ್ಬ ಮೀಡಿಯಾದ ಕ್ಯಾಮರಾಮ್ಯಾನ್ ಅವರ ಅಂತಿಮ ಕ್ರಿಯೆಗೆ ಹೋಗಿರ್ತಾರೆ. ಎಲ್ಲ ರಾಜೇಶ್ ಪೈಲಟ್ ಅವರ ಅಂತಿಮ ಕ್ರಿಯೆಗೆ ಹೋಗಿದ್ರೆ ಇವರು ಅವರ ಕ್ಯಾಮರಾಮ್ಯಾನ್ ಅಂತಿಮ ಕ್ರಿಯೆಗೆ ಹೋಗಿರ್ತಾರೆ. ಅಲ್ಲಿ ಯಾರೂ ಇರೋದಿಲ್ಲ. ಅಲ್ಲಿಗೆ ಫೋನ್ ಬರುತ್ತೆ, ನೀವು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಮೋದಿಗೆ ಸಿ ಎಂ ಪಟ್ಟ ಒಲಿದಾಗ ಎಲ್ರಿಗೂ ಅಚ್ಚರಿ ಆಗುತ್ತೆ. ಯಾವುದೇ ಆಯ್ಕೆ ಗೀಕೆ ಏನೂ ಆಗಿರೋದಿಲ್ಲ. ಅವರನ್ನು ಡೈರೆಕ್ಟಾಗಿ ಸಿ ಎಂ ಮಾಡ್ತಾರೆ. ಯಾರಿಗೂ ಗೊತ್ತೇ ಇಲ್ಲದ ಮೋದಿಗೆ ಈ ಮುಖ್ಯಮಂತ್ರಿ ಪಟ್ಟ ಒಲಿದು ಬಂದಿರುತ್ತೆ. ಅದಾದ ನಂತರ 2000 ಅಂತ್ಯಕ್ಕೆ ಎಲೆಕ್ಷನ್ ನಡೀಬೇಕು. 6 ತಿಂಗಳಲ್ಲಿ ಹಿಂಗೆ ಎಲೆಕ್ಷನ್ ನಡೀಬೇಕು. ಅಂದರೆ ಅಂತ್ಯಕ್ಕೆ 2002 ಇದು 2000 ಫೆಬ್ರವರಿಯಲ್ಲಿ ಆಗಿದ್ದು. ಒಂದು 4 ತಿಂಗಳಾಗಿತ್ತು. ಆಡಳಿತ ವಿರೋಧಿ ಅಲೆ, ಆಲ್ರೆಡಿ ಕೇಶುಭಾಯಿ ಪಟೇಲ್ ವಿರುದ್ಧ ಆಡಳಿತ ವಿರೋಧಿ ಅಲೆ, ಯಾರಿಗೂ ಗೊತ್ತಿಲ್ಲದ ಹೊಸ ಮುಖ. ನರೇಂದ್ರ ಮೋದಿ ಅಂದರೆ ಯಾರಿಗೂ ಗೊತ್ತಿಲ್ಲ 2001ರಲ್ಲಿ. ಆ ಸಂದರ್ಭದಲ್ಲಿ ಈ ಗಲಾಟೆ ಆಗುತ್ತೆ. ಅದೇ ಕಾರಣಕ್ಕೆ ಗೋಧ್ರಾ ಹತ್ಯಾಕಾಂಡ ಆಯಿತು ಅಂತೇಳಿ ವಿಪಕ್ಷಗಳು ಆರೋಪ ಮಾಡೋದು. ನೋ, ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬರಲಿಕ್ಕೆ ಬೇಕಾಗಿ ಇದನ್ನು ಮಾಡಿದ್ರು. ಅಂದರೆ ಅವರು ಬ್ಯಾನರ್ಜಿ ಕಮಿಟಿಯ ಮಾಹಿತಿಗಳನ್ನು ಹೇಳ್ತಾ ಹೋಗೋದು. ಇಲ್ಲ, ಒಳಗಿಂದಲೇ ಹಾಕ್ಸಿದ್ದಾರೆ ಬೆಂಕಿ. ಆಮೇಲೆ ಅವರವರನ್ನೇ ಕೊಂದುಕೊಂಡು ಮುಸ್ಲಿಮರ ಮೇಲೆ ಆರೋಪ ಮಾಡಿದ್ದಾರೆ. ಹಾಗಾಗಿ ಹಿಂದೂ ಮುಸ್ಲಿಂ ಗಲಾಟೆ ಆಯಿತು. ನಂತರ ಅದನ್ನು ಮೆರವಣಿಗೆ ಮಾಡಿದ್ದಾರೆ, ಶವಗಳನ್ನು ಮೆರವಣಿಗೆ ಮಾಡಿದ್ದಾರೆ. ಅವರ ಮನೆಯವರಿಗೆ ಕೊಡಲಿಲ್ಲ, VSP ಸಮ್ಮುಖದಲ್ಲೇ ಮಾಡಿದ್ದಾರೆ. ಹಾಗಾಗಿ ಜಾಸ್ತಿ ಆಯಿತು. ಆಮೇಲೆ ಸಂಜೀವ್ ಭಟ್, ನಾನು ಹೇಳಿದ್ನಲ್ಲ, ಅವ್ರು ಹೇಳೋ ರೀತಿಯಲ್ಲಿ 3 ದಿನಗಳ ಕಾಲ ಏನು ಮಾಡಬೇಡಿ, ತನ್ನಿಂತಾನೇ ಆಗತ್ತೆ, ಈ ರೀತಿ ಮಾಡಿದ್ರು ಅಂತ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಇವತ್ತು BK ಹರಿಪ್ರಸಾದ್ ಹೇಳಿಕೆ ಕೊಟ್ಟಿದ್ದು ಆ ಹಿನ್ನೆಲೆಯಲ್ಲಿ. ಇಲ್ಲ ಇದು ಈ ಥರ ಮಾಡಿಸ್ತಾರೆ, ಕೆಲಬೇವರೇ ಮಾಡಿಸ್ತಾರೆ. ಆದರೆ ನಾನಾವತಿ ಕಮಿಟಿ ಕೊಟ್ಟಂಥ ರಿಪೋರ್ಟ್ ಪ್ರಕಾರ 59 ಜನರನ್ನು ಹೊರಗಿನಿಂದ ಬೆಂಕಿಟ್ಟು ಸಾಯಿಸಲಾಗತ್ತೆ. ಹಾಗಾಗಿ ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ಗಲಾಟೆ ಆಗತ್ತೆ. 2000ದಷ್ಟು ಜನ ಸಾಯ್ತಾರೆ. ಅದರಲ್ಲಿ ಹಿಂದೂ ಮುಸ್ಲಿಮರು ಎಲ್ಲರೂ ಇರ್ತಾರೆ ಅನ್ನುವಂಥದ್ದು. 2017 ಮೋದಿಯವರ ವಿರುದ್ಧ ಇಷ್ಟೆಲ್ಲ ಆರೋಪಗಳು ಬರುತ್ತಲ್ಲ, ದೋಷ ಮುಕ್ತ ಅಂಥೇಳಿ ಗುಜರಾತ್ ಹೈಕೋರ್ಟ್ ತೀರ್ಪು ನೀಡುತ್ತೆ. ಗುಜರಾತ್ ಹೈಕೋರ್ಟ್ ತೀರ್ಪು ನೀಡುತ್ತೆ 2000 ನೋಡಿ, ಅಹಮದಾಬಾದ್ನ